ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ದ್ವಿತೀಯ PUC ಎರಡನೇ ಗುರು ಪರೀಕ್ಷೆ ಡಿಸೆಂಬರ್ 2025 ಇವತ್ತು ನಡೆದಂತಹ ಹಿಸ್ಟ್ರಿ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಭಾರತದ ಇತಿಹಾಸ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂಥ ನಮ್ಮ ಆಕಾಶ್ ಅವರಿಗೆ ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಕೊಟ್ಟಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ನರ ರಾಯಭಾರಿ ಯಾರಾಗಿದ್ದರು? ಆಯಿತಾ, ದಯವಿಟ್ಟು ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮುಖಾಂತರ ರೈಟ್ ಆನ್ಸರ್ಸ್ಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ, ಕ್ವಶನ್ ನಂಬರ್ 2, ಇಬ್ರಾಹಿಂ ರೋಜವನ್ನು ನಿರ್ಮಿಸಿದವರು ಯಾರು? ಡ್ಯಾಶ್. ಕ್ವಶನ್ ನಂಬರ್ 3, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಶಂಕರಾಚಾರ್ಯ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು. ಹೌದಲ್ಲ? S&B ಸರಿ ಅಂತ ಇದೆ. ಇದು 4 ಕೊಟ್ಟಿರೋದು ಬಸವೇಶ್ವರ, ಅದೇ ಲಾಸ್ಟು. ಆಯಿತಾ ವಿದ್ಯಾರ್ಥಿಗಳೇ, ದಯವಿಟ್ಟು ಕಮೆಂಟ್ ಮುಖಾಂತರ MCQs 1, 2, 3 ಯಾವುದು ಉತ್ತರ ಅಂತ ಕಳಿಸಿಕೊಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಏನಂತೀರ ತಗೊಳ್ಳು ಇದಕ್ಕೆ ಬಿಟ್ಟ ಸ್ಥಳವನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದವರು ಡ್ಯಾಶ್. ನೆಕ್ಸ್ಟ್, ಮದಕರಿ ನಾಯಕನೋ ಅಥವಾ ಏನಿದು ಫತೇಪುರ್ ಸಿಕ್ರಿ ಶಿಸ್ತು. ಅಕ್ಬರನ ಹೊಸ ರಾಜಧಾನಿ ಡ್ಯಾಶ್. ಶಿವಪ್ಪ ನಾಯಕನ ಕಂದಾಯವನ್ನು ಡ್ಯಾಶ್ ಎನ್ನುವರು. ಈಗ ನನಗೆ ಗೊತ್ತಿರೋದನ್ನು ಹೇಳ್ತಾ ಹೋಗ್ತೀನಿ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದವರು ಏನಿದು 5ನೇ ಮದಕರಿ ನಾಯಕ ಅಂತ. ಅಕ್ಬರನ ಹೊಸ ರಾಜಧಾನಿ ಫತೇಪುರ್ ಸಿಕ್ರಿ ಅಂತ. ಶಿವಪ್ಪ ನಾಯಕನ ಕಂದಾಯವನ್ನು ಡ್ಯಾಶ್ ಎನ್ನುವರು ಅಂತ ಇದೆ. ಶಿಸ್ತು ಎಂದು ಕರೆಯುವರು. ಅಂದ್ಕೊಂಡಿದ್ದೀನಿ, ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಸರಿಯಾಗಿದ್ದರೆ ಸರಿ ಇದೆ ಸರ್ 4, 5, 6 ಅಂತ ಹಾಕಿ. ನೆಕ್ಸ್ಟು, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ರಾಜ ತೋದರ ಮಲ್ಲ ಡ್ಯಾಶ್. ಚಿಕ್ಕದೇವರಾಜ ಒಡೆಯರ್ ಡ್ಯಾಶ್. ಮೀರಾಬಾಯಿ ಡ್ಯಾಶ್. ಗುರು ನಾನಕ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರವನ್ನು ತಾವುಗಳು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆಯಿತಾ ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದು ವಾಕ್ಯವನ್ನು ಒಂದು ಪದದಲ್ಲಿ ಉತ್ತರಿಸಿ. ಬೆಂಗಳೂರಿನ ಸ್ಥಾಪಕರು ಯಾರು? ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳ ಅರಸ ಯಾರು? ಈಗ ಸಂಪೂರ್ಣವಾಗಿ 10 ಅಂಕಗಳು ನಮ್ಮ ಪಾರ್ಟ್ ಎನಲ್ಲಿ ಕಂಪ್ಲೀಟ್ ಆಗಿದೆ. ಪಾರ್ಟ್ ಬಿಗೆ ನಾವು ಬರೋದಾದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಂಥ ಆಕಾಶ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಆಕಾಶ್ ಅವರೇ, ಮುಂದಿನ ಸಲ ಪ್ರಶ್ನೆ ಪತ್ರಿಕೆ ಕಳಿಸುವ ಸಮಯದಲ್ಲಿ ಕ್ವಶನ್ ಪೇಪರಿನ ಮೇಲೆ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರನ್ನು ಬರೆಯುವುದು ಮರೆಯಬೇಡಿ. ಈ ಒಂದು ಪ್ರಶ್ನೆ ಪತ್ರಿಕೆ ಬಳ್ಳಾರಿದು ಅಂತ ಅಂದುಕೊಂಡಿದ್ದೇನೆ. ಶಿವಾಜಿಯ 2 ಪ್ರಮುಖ ತೆರಿಗೆಗಳನ್ನು ಹೆಸರಿಸಿ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಗೋಳಗುಮ್ಮಟ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು? ಶಂಕರಾಚಾರ್ಯರ ತಂದೆ ತಾಯಿಯ ಹೆಸರನ್ನು ಬರೆಯಿರಿ. ಹೌದಲ್ವಾ? ಇದೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್.